ನಾಟ್ಯ ರಸವತ ಹರಿಸಲಿ 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 ನಾಟ್ಯದೇ ರಸವತ ಹರಿಸಲಿ 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 ಬಲಿಯೇ ಜಯನಿದು ಜಗದೀಶನೇ ಶರಣು ಶ್ರೀಮನ್ನ ಬಲಿಯೇ ಜಯನಿದು ಜಗದೀಶನೇ ಕನ್ನಡ ಕಲೆಯನ್ನು ಬೆಳಗಿಸೋ ನಾಟ್ಯ ಕಂದರನ್ನು ಉದ್ಧರಿಸೋ ಕನ್ನಡ ಕಲೆಯನ್ನು ಬೆಳಗಿಸೋ ನಾಟ್ಯ ಕಂದರನ್ನು ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡುವ ಗಣಪತಿಯೇ ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡುವ ಗಣಪತಿಯೇ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಅರ್ಪಣೆ ಮಾದಾಪನೆ ಅರ್ಪಣೆ ಮಾದಾಪನೆ ಶರಣು ಸುಮನ ಬಲಿಯೇ ಕಲ್ಲಬಿಲ್ದಿ ಗ್ರಾಮದಲ್ಲಿ ನಡೆಸಿರುವಂತ ಮಣ್ಣಾವಲ್ಲಿಗೆ ನಮೋ ನಮೋ ಕಲ್ಲಬಿಲ್ದಿ ಗ್ರಾಮದಲ್ಲಿ ನಡೆಸಿರುವಂತ ಮಣ್ಣಾವಲ್ಲಿಗೆ ನಮೋ ನಮೋ ಸಾಗುವೆನು ಮುಂದೆ ಎದ್ದು ಓಡುವಾನಿ ಕೈರೆ ಸಾಗುವೆನು ಮುಂದೆ ಎದ್ದು ಓಡುವಾನಿ ಕೈರೆ ವಂದನೆ ಅಭಿನಂದನೆ ಅರ್ಪಣೆ ಮಾದಾಪನೆ ಅರ್ಪಣೆ ಮಾದಾಪನೆ ಶರಣು ಶ್ರೀಮನ್ನ ಬಲಿಯೇ ಜಯನಿದು ಜಗದೀಶನೇ ಶರಣು ಶ್ರೀಮನ್ನ ಬಲಿಯೇ ಶರಣು ಶ್ರೀಮನ್ನ ಬಲಿಯೇ ಶರಣು ಶ್ರೀಮನ್ನ ಬಲಿಯೇ ಬೆಳಗಿದೆ ನಮ್ಮಯ ದೇಶ ಭಾರತ ನಮ್ಮಯ ದೇಶ ಭಾರತ ನಮ್ಮಯ ದೇಶ ನಿಜ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ गंगा यमुना तुंगा कृष्ण घट प्रभु हरि बना कृष्ण घट प्रभु हरि बना कृष्ण घट प्रभु हरि बना बेलगिद नमय देश भारत नमय देश भारत नमय देश जय भारत जय भारत जय भारत जय भारत
ಶ್ರೀಮನ್ನಾವಲ್ಲಿಗೆ ನಮೋ ಶ್ರೀಮನ್ನಾವಲ್ಲಿಗೆ ನಮೋ ನಮ್ಮ ನಾಡು ನಾಡಿನ ಕಡಗಡದಲ್ಲಿ ಬೆಳಗಿದೆ ನಮ್ಮಯ ದೇಶ ನಿಜ ಭಾರತ ನಮ್ಮಯ ದೇಶ ನಿಜ ಭಾರತ ನಮ್ಮಯ ದೇಶ ನಿಜ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ವೀರರಾಣಿ ಚೆನ್ನಮ್ಮ ಖ್ಯಾತರಾಣಿ ಮಲ್ಲಮ್ಮ ವೀರರಾಣಿ ಚೆನ್ನಮ್ಮ ಖ್ಯಾತರಾಣಿ ಮಲ್ಲಮ್ಮ ವೀರ ಶೂರನಿಗೆ ವೀರ ಪುರುಷ ಜನ್ಮ ಕೊಟ್ಟ ಗೋಪಾಲೆ ವೀರ ಶೂರನಿಗೆ ವೀರ ಪುರುಷ ಜನ್ಮ ಕೊಟ್ಟ ಗೋಪಾಲೆ ಭಾರತ ಮಾತೆ ಭಾರತ ಮಾತೆ ಭಾರತ ಮಾತೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಯೇ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಗೆ ದಲಿತರ ಮನದಲ್ಲಿ ಮಗದಾಸಗಿಗೆ ನಿನೆಯದ ಮನದಲ್ಲಿ ನೀ ನೆಲೆಸಿರುವೆ ದಲಿತರ ಮನದಲ್ಲಿ ಮಗದಾಸಗಿಗೆ ನಿನೆಯದ ಮನದಲ್ಲಿ ನೀ ನೆಲೆಸಿರುವೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಗೆ ದಲಿತರ ಮನದಲ್ಲಿ ಮಗದಾಸಗಿಗೆ ನಿನೆಯದ ಮನದಲ್ಲಿ ನೀ ನೆಲೆಸಿರುವೆ ದಲಿತರ ಮನದಲ್ಲಿ ಮಗದಾಸಗಿಗೆ ನಿನೆಯದ ಮನದಲ್ಲಿ ನೀ ನೆಲೆಸಿರುವೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ಭುವದಲ್ಲಿ ನೀ ಜನಿಸಿ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ದೇವ ಶ್ರೀ ಮಂಡಾವತಿ ಕಲೆಬೆಳಿಗ್ಗೆ ಗ್ರಾಮದಲ್ಲಿ ನೆರೆಯೂರು ನೆನೆಸಿ ತಂದೆ ಕಷ್ಟ ಕಾರ್ಪಣ್ಯದಿಂದ ನಡೆಯುತ್ತಿರುವ
ಬಡವರು ಕಣ್ಣೀರಲ್ಲಿ ಕೈ ತೊಳೆಯುವ ಬಡವರನ್ನ ಕೈ ಹಿಡಿದು ಕಾಪಾಡಿ ಕರುಣೆ ತೋರುವ ಕಲಿಯುಗದ ಕರುಣಾಮೂರ್ತಿಯಪ್ಪ ನೀನು. ತಂದೆ, ನಿನಗೆ ತಿಳಿಯಲಾರದೆ ನನ್ನ ಜೀವನ ಚರಿತ್ರೆಯನ್ನು. ನಾನು ಚಿಕ್ಕವಳಿರುವಾಗ ನನ್ನ ತಂದೆ ತಾಯಿಯರು ತೊಟ್ಟಲಿಕ್ಕೆ ಬಾಸಿಂಗ ಕಟ್ಟಿ ನನ್ನ ಮದುವೆ ಮಾಡಿದ್ರಂತೆ. ಆದ್ರೆ ನನಗೆ ತಿಳುವಳಿಕೆ ಬರುವಷ್ಟರಲ್ಲಿ ಗಂಡನನ್ನ ಕಳೆದುಕೊಂಡು ನಾನೀಗ ವಿಧವೆ ಪಟ್ಟವನ್ನು ಹೊತ್ತು ನಿಂತಿರುವೆ. ಸಮಾಜ ನನಗೆ ವಿಧವೆ ವಿಧವೆ ಎನ್ನುವ ಮಾತುಗಳನ್ನ ಕೇಳಿ ಅದನ್ನ ಸಹಿಸಿಕೊಳ್ಳದೆ ನನ್ನ ಕೆತ್ತ ತಾಯಿ ತೀರಿ ಹೋದಳು. ಇನ್ನು ನನ್ನ ಕೆತ್ತ ತಂದೆ ಮಗಳ ಜೀವನ ಹೀಗಾಗಿದೆ ಅಂತ ಬೀದಿ ಬೀದಿಯಲ್ಲಿ ತುತ್ತು ಅನ್ನಕ್ಕೂ ಕೂಡ ಗತಿ ಇಲ್ಲದಂತೆ ತಿರುಗಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾನು ಹೇಗೆ ಸಹಿಸಿಕೊಳ್ಳಲೇ ಈ ಸಂಕಷ್ಟವನ್ನ? ಹೇಳು ದೇವ, ಹೇಳು. ಈ ಅನಾದಿಯಾದ ಪರದೇಶಿ ಹೆಣ್ಣಿನ ಗೋಳು ನೀನು ಕಣ್ತೆರೆದು ನೋಡ್ಲಾರೆಯಾ ದೇವ? ನೀನು ಕಣ್ತೆರೆದು ನೋಡ್ಲಾರೆ ಏನಪ್ಪ? ಒಳ್ಳೆ ಕಲ್ಲು ದೇವರ ಮುಂದೆ ಕಣ್ಣೀರು ಹಾಕಿ ಪರಿಪರಿಯಾಗಿ ಬೇಡಿದರು. ಕಣ್ಣು ತೆರೆದು ನೋಡಲರ ನಿನ್ನ ಕಲ್ಲು ದೇವರು. ಅದನ್ನು ಬಿಟ್ಟು ಈ ನಲ್ಲ ದೇವರ ಮುಂದೆ ಕಣ್ಣೀರು ಹಾಕಿ ಬೇಡಿಕೊಂಡರೆ ನನ್ನ ಈ ಸಿರಿ ಸಂಪತ್ತಿಗೆ ಮಹಾರಾಣಿಯಾಗಿ ಮರೆಯಬಲ್ಲೆ. ಏನಂತೀಯ ಯಶೋದ? ನೋಡಿ, ನೀವು ಸಿರಿ ಸಂಪತ್ತಿನ ಒಡೆಯರಾಗಿರ್ಬೋದು ನಿಜ, ಅದೆಲ್ಲ ನನಗೆ ಹಾಕಿಬೇಕು. ನೋಡಿ, ನೀವು ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಹೊರಟು ಹೋಗಲು ಬಂದಿಲ್ಲ ಯಶೋದ, ಹೊರಟು ಹೋಗಲು ಬಂದಿಲ್ಲ. ಘಟ ಸರ್ಪವಾಗಿ ಎಡೆ ಎತ್ತಿ ನಿನ್ನ ತುಟಿ ಅಂಚಿನ ಸವಿಜೆ ನಿನ್ನ ಅಮೃತ ಸವಿಯಲು ಬಂದಿರುವೆ. ತುಟಿ ಅಂಚಿನ ಅಮೃತ ಸಭೆಯಲ್ಲಿ ನೀನು ಘಟ ಸರ್ಪನಾಗಿ ಬಂದಿದ್ಯಾದ್ರೆ ಮುಂಗಿಸಿಯಾಗಿ ನಿನ್ನ ಹೆಡೆಯನ್ನೇ ಕತ್ತರಿಸಿ ನಿನ್ನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕಾದಿತ್ತು. ಎಚ್ಚರ, ಎಚ್ಚರ, ಎಲೆ ಎಚ್ಚರ ಹೇಳುವ ಎಣ್ಣೆ. ನಿನ್ನ ಈ ಬಿರು ನುಡಿಗಳನ್ನು ಕೇಳಿ ಹೋಗಲು ನಾನೇನು ಷಂಡನಲ್ಲ. ಇವನು ಗಂಡದೆಯ ಪುಂಡ ಪುರುಷ. ಲೇ ಯಶೋದ, ಏನು ನಿನ್ನ ಅಂದ ಚಂದ. ಮುಂಜಾನಿನ ಸಮಯದಲ್ಲಿ ಎಣ್ಣೆ ಹಚ್ಚಿ ಬಾಚುವಾಗ ಕರಿಯ ಚಾವರಿ ಅಂತ ಕಾಣುವ ನಿನ್ನ ಕೇಸರಾಶಿವು, ಯೌವನದ ಸಿರಿ ಎತ್ತಿ ತೋರಿಸುವ ನಿನ್ನ ಮುಖವು, ಸೇಬು ಹಣ್ಣಿನಂತ ರಸವತ್ತಾಗಿ ತುಂಬು ತುಳುಕುತ್ತಿರುವ ನಿನ್ನ ಗಲ್ಲಗಳು, ಅರಳಿ ಪುಷ್ಪವಾಗಿ ಬೆಟ್ಟವಾಗಿ ಬೆಳೆದು ನಿಂತಿರುವ ನಿನ್ನ ಕುಚಗಳನ್ನು ಮನ ತುಂಬಿ ಮರ್ದಿಸಬೇಕೆಂದಿರುವೆ. ಸಾಕು ಮಾಡೋ ಕಾಮದ ಕತ್ತೆ. ಈ ನಿನ್ನ ವರ್ಣಿಗಳನ್ನ ಕೇಳಿ ನನ್ನ ಪತಿವ್ರತೆ ಧರ್ಮವನ್ನ ನಾನು ಯಾವತ್ತೂ ಬಿಡ್ಲಾರೆ. ಪತಿವ್ರತೆ ಚಿಕ್ಕಂದ್ರಲ್ಲೇ ಮದುವೆ ಆಗಿ ಮುಂದೆ ಪ್ರಾಯಕ್ಕೆ ಬರುವಷ್ಟರಲ್ಲಿ ಗಂಡನನ್ನು ಕಳೆದುಕೊಂಡು ಬಂಡ ರಂಡ ಕಣೆ ನೀನು.
ಇನ್ನೊಂದು ಸರಿ ನುಡಿಯದಿರೋ ಕೆಟ್ಟ ಮಾತುಗಳನ್ನ. ನನ್ನ ತಂದೆ ತಾಯಿ ಮಾಡಿದ ತಪ್ಪಿಗೋಸ್ಕರ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಹೊರತು ತಾಳಿ ಕಟ್ಟಿದ ಗಂಡ ಮುಟ್ಟದ ಮೀಸಲು ಎಡೆ ಇದು. ಇದನ್ನ ನೀನು ಉಂಡಲು ಬಂದಿದ್ಯಾದ್ರೆ ಈ ಗರತಿಯ ನೆಟ್ಟುಸಲಿನ ಸುಟ್ಟು ಹೋಗಬೇಕಾದಿತ್ತು. ಎಚ್ಚರ. ಲೇಷದ ನನ್ನ ಕಾಮದಾಸೆಯನ್ನು ಸುಟ್ಟು ಹಾಕಲು ನೀನೇನು ಭಸ್ಮಾಸುರನ ಮರ್ದನ ಮಾಡಿದ ಶಾಂಭವಿಯೂ ಅಲ್ಲ, ನಾನೇನ್ ಭಸ್ಮಾಸುರನೂ ಅಲ್ಲ. ಸುಮ್ಮನೆ ಅದನ್ನು ಬಿಟ್ಟು ಮನೆಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಪೂಜೆ ಮಾಡಿ ಬರಮಾಡಿಕೋ. ಕೆಲವು ಶ್ರೀಮಂತ ಸಾವುಕಾರ, ನಿನ್ನಂತ ಕಾಮುಕನಿಗೆ ಬಲಿದು ಬರುವ ಹೆಣ್ಣು ನಾನಲ್ಲ. ನಿಮ್ಮಂತ ಶ್ರೀಮಂತಿಗೆ ಭಾಗ್ಯಲಕ್ಷ್ಮಿ ಇದೆಯಲ್ಲ, ನಾನು ಮೆಟ್ಟು ಬಿಟ್ಟು ಹರಕು ಚಪ್ಪಲಿಯ ಸಮಾನ. ಕೆಲವು ಶ್ರೀಮಂತ, ನಿಮ್ಮಂತ ಶ್ರೀಮಂತರಿಗೆ 100 ವರ್ಷ ಸೂಳಿಯಾಗಿ ಬದುಕೋದಕ್ಕಿಂತ ಒಂದೇ ವರ್ಷ ಗರತಿಯಾಗಿ ಮುತ್ತೈದೆಯಾಗಿ ಕೋಲ್ಮಿಂಚಿನಂತೆ ಬದುಕಿ ಬಾಳಿದ್ರೆ ಆ ಹೆಣ್ಣಿಗೊಂದು ಮೋಕ್ಷ. ಲೇಷದ ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಿನ್ನ ಸೀಲೆ ಪಂಚಾಮೃತದ ಊಟ ಬಡಿಸಬಾರಲೇ. ಶ್ರೀಮಂತ, ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ಮುಟ್ಟಲು ಬಂದಿದ್ದಾದ್ರೆ ಕಾಲಲ್ಲಿರುವ ಮೆಟ್ಟಿನ ಹೊಡೆದು ಬುದ್ಧಿ ಕಲಿಸಬೇಕಾಗತ್ತೆ. ಎಚ್ಚರ. ಇದನ್ನ ತಿಳಿಯದೆ ಪತಿವ್ರತ ಒಂದು ಹೆಣ್ಣಿನ ಶೀಲವನ್ನ ಬಯಸಿ ಬಂದಿರುವ ನಿನ್ನನ್ನ ಈ ಸಮಾಜ ಸುಮ್ಮನೆ ಬಿಡೋದಿಲ್ವೋ? ಎತ್ತು ಬಂದು ಎದೆಗೊದಿದ್ದಾರೆ ಇದೇ ಸಮಾಜದ ನಾರಿಯರು. ಯಶೋದ, ಈ ಸಮಾಜದ ನಾರ್ಯರು ಯಶೋದ, ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟದ ದೇವರೆಂಬುದು ಅರಿಯದೆ ಮತ್ತೊಬ್ಬ ಮಿಂಡನಿಗೆ ಶರವು ಹಾಸಿ ಬೀಳುವ ಹೊಲಸು ರಾಣ್ಯರಷ್ಟಲ್ಲ ಸಮಾಜದಲ್ಲಿ. ಯಶೋದ, ಬಡತನದ ಗಂಡನಿಗೆ ಮಿಂಡನ ಕಡೆಯಿಂದ ಹಣ ಕೊಟ್ಟು ಅವನ ಇಲ್ಲದ ಸಮಯ ಸಾಧಿಸಿ ಮಿಂಡನನ್ನು ಕರೆದುಕೊಂಡು ಬೀಳುವ ಹೊಲಸು ರಂಡ್ಯರಷ್ಟಲ್ಲ ನಿನ್ನ ದರಿಯಾದಲ್ಲಿ. ಯಶೋದ, ದೀಪಾವಳಿ ಹಬ್ಬದಂದು ಅನ್ನ ಎಂದು ಆರತಿ ಮಾಡಿ ಅದೇ ಅನ್ನ ಎಂಬ ಪವಿತ್ರ ಶಬ್ದಕ್ಕೆ ಮಣ್ಣೆರಚಿ ಅದೇ ಅಣ್ಣನ ಕೈಯಿಂದ ಅಂಗ ಸುಖದ ಸವಿದ ಮಂಗ ಜಾತಿಯ ಹೆಣ್ಣುಗೋಸಲ ನಿನ್ನ ದರಿದ್ರ ಕಲಿಯುಗದಲ್ಲಿ. ಯಶೋದ, ಮನಸಾರ ಮೆಚ್ಚಿದ ಗೆಳೆಯನಿಗೆ ಬೆಟ್ಟದಷ್ಟು ವಿಧ ಅಂತ ಹೇಳಿ ಅವನ ಇಲ್ಲದ ಸಮಯ ಸಾಧಿಸಿ ಮತ್ತೊಬ್ಬ ಮಿಂಡನಿಗೆ ಶರ್ವ ಹಾಸಿ ಮೂರ್ತಿ ಹಬ್ಬದು ಕೀರ್ತಿ ಇನ್ನೊಬ್ಬದು ಅಂತ ಆಧಾರ ಮಾಡುವ ಹೊಲಸು ರಾಂಡ್ಯರಷ್ಟಲ್ಲ ನಿನ್ನ ಧ್ವನಿಯಾದಲ್ಲಿ. ದೇಶದ ಕಾಲೇಜ್ ಹೋಗ್ತಾನಂತ ಮನೆಯಲ್ಲಿ ಸುಳ್ಳು ಹೇಳಿ ಪಬ್ಬು ಲಾರ್ಜು ರೆಸ್ಟೋರೆಂಟ್ ತಿರುಗಾಡುವ ಹೊಲಸು ರಂಡ್ಯರಷ್ಟಲ್ಲ ನಿನ್ನ ದರ್ಜ ಕಲಿಯುಗದಲ್ಲಿ. ಲೇಷದ ಸಾಕಬೇಕಾಯಿ ನಿನ್ನ ಸಮಾಜದ ನಾರಿಯರ ಚರಿತ್ರೆ. ರಾಕ್ಷಸಿ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ, ಹಾಗಾದ್ರೆ ನಿನ್ನ ಹೆತ್ತ ತಾಯಿ ಕೂಡ ಹಲವಾರು ಜನರಿಗೆ ಸರಕು ಹಾಸಿ ನಿನ್ನನ್ನು ಹೆತ್ತಿರಬೇಕು. ಗಂಗಾ ಮಾತೆ ಸೀತೆ ಸಾಧ್ಯವರಷ್ಟೇ ಪವಿತ್ರವಾದ ತಾಯಿಗೆ ಮಿಂಡನಿಗೆ ಹೋಲಿಸಿ ಮಾತನಾಡುವ ಹುತ್ತ ಸೂಳೆ ಮುಗಿಯುತ್ತು ನಿನ್ನ ಶೀಲತೆ. ನನ್ನನ್ನೇನು ಮಾಡಬೇಡ. ಕಾಮ ತುಂಬಿದ ಮಾನವ ಜಾತಿ ಕತ್ತೆ, ಮರ್ಯಾದೆಯಿಂದ ಬಿಡ್ಲೇ ಮಗನ ಅವಳ ಕೈನ. ನನ್ನ ಪ್ರೇಮದ ಚದುರದ ಆಟದಲ್ಲಿ ಅಡ್ಡ ಬಂದ ಯಾರಲೇ ನೀನು? ಶ್ರೀಧರ, ತಪ್ಪಲಿ ಆದ ಬಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣಾಕುವ ನಿನ್ನಂತ ದುಷ್ಟ ದುರಂಕಾರಿಗಳಿಗೆ ಒದ್ದ ಬುದ್ಧಿ ಕಲಿಸಲು ಬಂದ ಈ ವೀರ ಪುರುಷ ಶ್ರೀಧರ. ಬಡ ಬಿಕಾರಿ ಸರ್ದಾರ್, ಸುಮ್ಮನೆ ಮರು ಮಾತನಾಡದೆ ಹೊರಟೋಗೋ ಇಲ್ಲಿಂದ. ಇಲ್ಲವಾದರೆ ನಿನ್ನ ಪ್ರಾಣ ಹರಣ ಪಾದ ಸೇರುತ್ತದೆ. ಎಚ್ಚರ. ಏ ಗೌಡ, ನಿನ್ನಂತ ಹೇಡಿ ಕೈಯಾಗ ಪ್ರಾಣ ಬಿಡಕ ನಾನೇನು ಕೈಯಾಗ ಬಳಿ ತೊಟ್ಟಿಲ್ಲ. ಏ ಗೌಡ, ಮಾತಿಗೆ ಮೊದಲು ಬಡ ಬಿಕಾರಿ ಅಂದಲ್ಲ,
ಈ ಬಡವ ಒಮ್ಮೆ ಬೋರ್ಗರಿದು ಹಂಕರಿಸಿದ್ರೆ ನಿಮ್ಮಂತ ದುಷ್ಟ ಶ್ರೀಮಂತರ ಅಟ್ಟ ಹಸಿವೆ ಅಡಿಗೆ ಹೋಗ್ತದ್ಲೇ ಗೌಡ. ಲೇ ಸರ್ದಾರ್, ನನ್ನ ಅಟ್ಟ ಆಸ ಅಡುಗಿಸಲು ಬಂದರೆ ಸುತ್ತಿ ಹಾಕಿ ಬಿಡುವೆ ನಿನ್ನನ್ನು. ಲೇ ಸರ್ದಾರ್, ಸುಮ್ಮನೆ ನನ್ನ ಈ ಕಾರ್ಯದಲ್ಲಿ ಅಡ್ಡಿಯಾಗಿ ಬಂದು ನನ್ನ ವೈರತ್ವ ಕಟ್ಟಿಕೊಳ್ಳಬೇಡ. ಹೊರಟೋಗೋ ಇಲ್ಲಿಂದ. ಹೊರಟು ಹೋಗಬೇಕಾ ಗೌಡ? ಈ ನಿನ್ನ ಗೊಡ್ಡ ಬೆದರಿಗೆ ಹೆದರಿ ಇಂಥ ಬಡ ಹೆಣ್ಣು ನಿನ್ನಂತ ಕಾಮುಕನ ಕೈಯಲ್ಲಿ ಕೊಟ್ಟು ಹೋಗಲು ನಾನೇನೋ ಸೆಂಡದ ತಿಳಿದಿಲ್ಲ ಗೌಡ. ನಾನು ಗಂಡದೆ ಪುಂಡ ಗೌಡ. ನಿನಗೆ ಕೊನೆಯದಾಗ ಒಂದು ಹೇಳ್ತಾ ಇದ್ದೀನಿ, ತಿಳ್ಕೊ. ಇಂಥ ಹಲ್ಕಟ್ಗಿರಿಯನ್ನು ಬಿಟ್ಟು ಒಳ್ಳೆ ಮಾತಿನಿಂದ ಇವಳನ್ನು ಬಿಟ್ಟು ಹೊರಟು ಹೋದ್ರೆ ಸರಿ. ಇರದಿದ್ರೆ ಇವಳನ್ನು ಮುಟ್ಟೆ ತೀರುತ್ತೇನೆ ಎಂದು ಹಠ ಹಿಡಿದ ನಿಂತಿದ್ದ ನಿಜ ಆಗಿದ್ರೆ ನಿನ್ನ ರುಂಡ ಕೆಡದಾಗ ಸಿಕ್ಕಾಗಲಿ ಕಟ್ಲಿಲ್ಲ. ಈ ನನ್ನ ದೇಹದಲ್ಲಿ ಕನಕನಗಳ ಹರಿಯುವ ರಕ್ತ ಆದರೂ ಕೊಟ್ಟಿದ ರಕ್ತ ಅಂತ ಹೇಳಿಲ್ಲ ಮಗನ. ಗಂಡ ಸಾಗಿದ್ರ ಮುಟ್ಟಿ ನೋಡಿ ಅವಳ ಮೈಯನ್ನ. ಲೇ ಬಸ್ಯ, ನನ್ನ ಈ ಸಮಯದಲ್ಲಿ ಅಡ್ಡಿಯಾಗಿ ಬಂದು ನಿನ್ನ ಪದರನಲ್ಲಿ ಬೆಂಕಿ ಕಟ್ಟಿಕೊಂಡಂತೆ ಸರಿ. ಇಂದಲ್ಲ ನಾಳೆ ಆದರೂ ಅದೇ ಬೆಂಕಿಯಿಂದ ನನ್ನನ್ನು ಸುಟ್ಟು ಹಾಕಿ ಬಿಡುವೆ. ಚಂದ್ರೇಗೌಡ ಬರ್ತಾನ ಮಗನೇ. ಹೋಗಲೇ ಹಲಕಟ್ಟು ಸೋಳೆ ಮಗನೇ, ಹೋಗು. ಹೋಗಲೇ ಹಲಕಟ್ಟು ಸೋಳೆ ಮಗನ, ಹೋಗು. ನಿನ್ನಂತವನಿಗೆ ಎಂದೂ ಹೆದರುವುದಿಲ್ಲ ಈ ಸೂರ. ಒಂಟಿ ಹೆಣ್ಣು ಸಿಕ್ಕಾಳಂತೇಳಿ ಏರಿ ಹೋಗಿ ಸೂರತನ ತೋರಿಸ್ಲಾಕ ನಿನ್ನಂಗೆ ಹೇಡಿ ಕುಲದಾಗ ಹುಟ್ಟಿರಲಿ. ನಾನು ಗಂಡದಿಯ ಪುಂಡ, ವೀರ ಸಂಗೊಳ್ಳಿ ರಾಯನ ಔಷಲಿ ನಂದು. ಹಾ ಯಶೋದ, ನಾನೇನ ಬರ್ತೇನೆ. ನಿಲ್ಲಿ. ಆ ನರನಾಕ್ಷನ ಕೈಯಿಂದ ನನ್ನನ್ನ ಪಾರು ಮಾಡಿದ ನಿಮಗೆ ಧನ್ಯವಾದಗಳು. ಯಾಕಿಷ್ಟೊಂದು ಅವಸರ? ನಡು, ಮಕ್ಕಳನ್ನ ಶಾಲೆಗೆ ಬಿಟ್ಟು ಕಾಡಿಗೆ ಹೋಗಿ ಕಟ್ಟಿಗೆ ತೆಗೆದುಕೊಂಡು ಬರ್ಬೇಕು ಅನ್ನೋಷ್ಟ್ರಾಗ ನಿನ್ನ ಧ್ವನಿ ಕೇಳಿಸ್ತು. ಮಕ್ಕಳನ್ನ ಅಲ್ಲೇ ಹಾದಿ ಮೇಲೆ ಬಿಟ್ಟು ಬಂದಿರುವೆ. ಸ್ವಲ್ಪ ನೀನು ನಿಲ್ಲು, ನಾ ಮಕ್ಕಳನ್ನ ಕರ್ಕೊಂಡು ಬರ್ತೇನೆ. ತಡೆಯಿರಿ, ನಿಮ್ಮ ಮಕ್ಕಳನ್ನ ನಾನು ಕರೆದುಕೊಂಡು ಬರ್ತೀನಿ. ನಿಮ್ಮ ಹೆಂಡತಿ ತೀರಿ ಹೋದ್ರು ಕೂಡ ನೀವು ಮರುಮದುವೆ ಯಾಕೆ ಮಾಡ್ಕೊಂಡಿಲ್ಲ? ಇಲ್ಲ ಯಶೋದ, ಇಲ್ಲ. ಯಾಕೆ? ನೋಡು, ಅವಳ ಮುತ್ತಿನಂತೆ ಜೋಡಿಯಾಗಿ ನಕ್ಕ ನಲದಾಡ್ತಿರುವ ಈ ನನ್ನ ಚಿಕ್ಕ ಮಕ್ಕಳಿಗೆ ತಾಯಿ ಧೋರಣೆ ನೀಡುವ ಮಡದಿ ಸಿಕ್ಕರೆ ಈ ನನ್ನ ಮಕ್ಕಳ ಬಾಳು ಕಣ್ಣೀರಿನ ಗೋಳ ಆಗ್ಬಾರ್ದು ಅಂತ ಹೇಳಿ ಮರುಮದುವೆ ಮಾಡ್ಕೊಂಡಿಲ್ಲ ಯಶೋದ. ಅಷ್ಟೇ ಯಶೋದ, ಕೊರಳಲ್ಲಿ ತಾಳಿ ಕಾಣ್ತಾ ಇಲ್ವಲ್ಲ, ಯಾಕೆ? ಏನಂತ ಹೇಳಿ ನನ್ನ ಜೀವನದ ಚರಿತ್ರೆಯನ್ನ ನಾನು ಪ್ರಾಯದ ವಯಸ್ಸಿಗೆ ಬರುವಷ್ಟರಲ್ಲಿ ತಾಳಿ ಕಟ್ಟಿದ ಗಂಡ ತೇರಿಗೆ ಹೋದರು. ನಾನು ಈ ಸಮಾಜದಲ್ಲಿ ವಿಧಿವೆ ಪಟ್ಟವನ್ನ ಹೊತ್ತು ನಿಂತಿರುವೆ. ಈ ಪರದೇಶಿ ಹೆಣ್ಣಿನ ಗೋಳು ಕೇಳುವವರು ಯಾರು? ಅಳಬೇಡ ಯಶೋದ, ಅಳಬೇಡ. ಆ ಸೃಷ್ಟಿಕರ್ತ ಬ್ರಹ್ಮಣ್ಯ ನಮ್ಮ ಹಣೆ ಬರ ಹಿಂಗೆ ಬರೆದಿರುವಾಗ ಯಾರಿಗಂದ್ರು ಏನು ಪ್ರಯೋಜನ? ನೋಡು, ಪಾಲಿಗೆ ಬಂದದ್ದನ್ನು ಪಂಚಾಮೃತ ಎಂದು ಸ್ವೀಕರಿಸಲೇಬೇಕು ಯಶೋದ, ಸ್ವೀಕರಿಸಲೇಬೇಕು. ನಿಮ್ಮ ಮಾತು ನಿಜ. ಆದ್ರೆ ಈ ಸಮಾಜದಲ್ಲಿ ಗಂಡಸರಿಗೆ 10 ಮದುವೆ ಮಾಡಿಕೊಳ್ಳುವ ಅಧಿಕಾರ ಕೊಟ್ಟಿದೆ. ಆದ್ರೆ ಒಂದು ಹೆಣ್ಣು ಒಂದು ಸಾರಿಯ ಮದುವೆ ಆದ್ರೆ ಮುಗಿದು ಹೋಯ್ತು. ಅವಳ ಗಂಡ ತೀರಿ ಹೋದ ನಂತರ ಆ ಹೆಣ್ಣಿನ ಜೀವನ ಕಥೆ ಮುಗಿತು ಅಂತ ತಿಳಿದುಕೊಳ್ಬೇಕು. ನಾನೀಗ ತಿಳುವಳಿಕೆ ಬರುವಷ್ಟರಲ್ಲಿ ಗಂಡನನ್ನ ಕಳೆದುಕೊಂಡು ಗಂಡನ ಮುಖವನ್ನೇ ನೋಡದೆ ಈ ಸಮಾಜದಲ್ಲಿ ವಿಧಿವೆ ಪಟ್ಟವನ್ನ ಹೊತ್ತು ನಿಂತ ಹೆಣ್ಣು ನಾನು. ನೋಡಿ, ದಯವಿಟ್ಟು ಈ ಕೆಟ್ಟ ನೀತಿಯನ್ನ ಸುಟ್ಟು ಹಾಕಿ ನನ್ನ ಬಾಳಿನ ಬದುಕಿಗೆ ಒಂದು ತಕ್ಕ ಉತ್ತರ ನೀವು ಕೊಡುವಿರಾ? ಬೇಡ ಯಶೋದ, ಬೇಡ. ನಿನಗೆ ಈಗಾಗಲೇ ಹೇಳಿಲ್ವೇ, ನನಗ ಮಡದಿಗಿಂತ ಈ ನನ್ನ ಮಕ್ಕಳ ಬದುಕನ್ನೇ ಮುಖ್ಯ.
ದಯವಿಟ್ಟು ಆ ಮದುವೆ ವಿಚಾರ ಬೇಡ ಯಶೋದ, ಬೇಡ. ನೋಡಿ, ಈ ನಿಮ್ಮ ಎರಡು ಮಕ್ಕಳನ್ನ ನನ್ನ ಮಕ್ಕಳು ಅಂತ ತಿಳಿದುಕೊಳ್ತೀನಿ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ನನಗೊಂದು ಬಾಳು ಕೊಟ್ಟು ಪುಣ್ಯ ಕಟ್ಕೊಳ್ಳಿ, ನಿಮ್ಮ ಕಾಲು ಹಿಡಿದು ಬೇಡ. ಇದ್ದೇಳು ಯಶೋದ, ಇದೇನ್ ಮಾಡ್ತಾ ಇರುವೆ? ಹಾ, ಸ್ಕೂಲ್ ಬಸ್ ಬಂತು ಕಾಣುತ್ತೆ. ಬಸ್ವಾ, ಸ್ಕೂಲ್ ಬಸ್ಸು ಹಾರ್ನ ಹೊಡಿತಾ ಇದ್ದೇನೋ? ಯಶೋದ, ಸ್ವಲ್ಪ ನಾನು ಮಕ್ಕಳನ್ನ ಶಾಲೆಗೆ ಬಿಟ್ಟು ಬರ್ತೀನಿ, ಸ್ವಲ್ಪ ನಿಲ್ಲು. ಆಯ್ತು, ಬೇಗ ಬಂದ್ಬಿಡಿ. ಆಹಾ, ಮಕ್ಕಳ ಮೇಲೆ ಎಷ್ಟೊಂದು ಹಂಬಲ ಇವರಿಗೆ. ಇಂಥ ಮಕ್ಕಳಿಗೆ ತಾಯಿಯಾಗುವ ಭಾಗ್ಯವನ್ನ ಕರುಣಿಸು ದೇವ, ಕರುಣಿಸು. ಯಶೋದ, ಇಂಥ ಚಿಕ್ಕ ಮಕ್ಕಳನ್ನ ಬೆಂಡಿ ಕಟ್ಕೊಂಡು ಬದುಕೋದು ಅಷ್ಟೊಂದು ಸರಿ ಎಂದು ವಿಚಾರಿಸುವೆ ನೀನು? ನೋಡಿ, ಸರಿ ತಪ್ಪು ವಿಚಾರಿಸೋದ್ರಲ್ಲಿ ಏನಿಲ್ಲ. ಮೊದಲು ನಿಮ್ಮ ವಿಚಾರ ಏನು ಅಂತ ತಿಳಿಸಿ. ನೋಡು, ಈ ನನ್ನೆರಡು ಮಕ್ಕಳನ್ನ ನೀನು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತ ತಿಳಿದು ಜೋಪಾನ ಮಾಡ್ತೀನಿ ಅಂತ ಈ ಖಾಜಾ ಮಣ್ಣಾವಲಿ ಸಾಕ್ಷಿಯಾಗಿ, ಮೇಲಾಗಿ ಈ ಕುಂತಂತ ದೈವದ ಸಾಕ್ಷಿಯಾಗಿ ನೀನು ಮಾತು ಕೊಟ್ಟರೆ ಮಾತ್ರ ನಾನೇನು ಮದುವೆ ಮಾಡ್ಕೋತೀನಿ ಯಶೋದ. ನೋಡಿ, ದೈವದ ದೇವರಾದ ಆ ಮಣ್ಣಾವಲಿ ಸಾಕ್ಷಿಯಾಗಿ, ಜನ್ಮ ಕೊಟ್ಟ ತಂದೆ ತಾಯಿ ಸಾಕ್ಷಿಯಾಗಿ ಹೇಳುವೆ, ನಿಮ್ಮ ಮಕ್ಕಳನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುವೆ. ಇದು ನಿಮ್ಮ ಪಾದದಾನಿಗೂ ಸತ್ಯ. ನಡೇಶದ, ನಡೇಶದ. ನನ್ನೊಲವೇ ಬಾರೆ. ಬಾ ಯಶೋದ, ಬಾ. ಇನ್ನೇಕೆ ತಡ? ಇದೇ ಖಾಜಾ ಮಂಡಾವಲಿ ಎದುರಿಗೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ, ಹಣೆಗೆ ಅರಿಶಿನ ಕುಂಕುಮ ಹಚ್ಚಿ ನಿನ್ನನ್ನು ಮಾತು ಕೊಟ್ಟ ಮಡದಿ ಎಂದು ಸ್ವೀಕರಿಸ್ತೀನಿ. ಬಾ ಯಶೋದ, ಬಾ. ಯಶೋದ, ಹಣೆಕ್ಕಿ ಕೂಡಿದ ಬಳಿಕ ಹಡೆದವರು ಬೇಕಾಗಿಲ್ಲ ಎಂಬ ನಾನುಡಿ ಸತ್ಯವಾಯ್ತದೆ ಯಶೋದ. ಇದೇ ಸಂತೋಷ ಸಮಯದಾಗ ಒಂದು ಸಿಹಿ ಮುತ್ತಿನ ಕಾಣಿಕೆ ನೀಡಬಾರೆ ನನ್ನ ಚಿನ್ನ. ಆಯ್ತು, ನಿಮ್ಮ ಆಸೆ ಇದೆಯಾ? ನನ್ನೊಲವೇ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರೆ ನನ್ನ ಸನಿಯಕ್ಕೆ. ಗೆಳತಿ ನನ್ನ ಒಡತಿ, ಓ ಗೆಳತಿ ನನ್ನ
ಬಾಳಿಗೆ ಬೆಳಕಾದೆ ನೀ ನನ್ನ ಉಸಿರಿಗೆ ಉಸಿರಾದೆ ನೀ ನೀಡು ನೀಡು ಸಿಹಿ ಮುಟ್ಟಿನ ಕಾಣಿಕೆ ಬಲಿಬಾರೆ ನನ್ನ ಸನಿಹಕ್ಕೆ ಸಿಹಿ ಮುಟ್ಟಿನ ಕಾಣಿಕೆ ಬಲಿಬಾರೆ ನನ್ನ ಸನಿಹಕ್ಕೆ ಮೊದಲು ನಮ್ಮ ಮನೆಗೆ ಹೋಗಿ ನನ್ನ ತಂದೆಯ ಆಶೀರ್ವಾದವನ್ನು ಪಡೆದುಕೊಂಡು ಬರೋಣ. ಯಶೋದ, ನಿಮ್ಮ ತಂದೆಯವರು ಇತ್ತ ಕಡೆಗೆ ಬರ್ಲಿಕ್ಕಿದ್ದಾರ ನೋಡಲ್ಲಿ. ಮಗಳೇ ಯಶೋದ, ಏನಮ್ಮ ಇದು? ಅಪ್ಪಾಜಿ, ಕ್ಷಮಿಸು ಅಪ್ಪಾಜಿ, ನಿಮಗೆ ತಿಳಿಸಲಾರ್ದೆ ನಾವಿಬ್ರು ಮದುವೆ ಮಾಡ್ಕೊಂಡು ಬಿಟ್ಟಿದ್ದೀವಿ. ರೋಗಿ ಬಯಸಿದ್ದು ಹಾಲು ಹಣ್ಣ, ಡಾಕ್ಟರ್ ಹೇಳಿದ್ದು ಹಾಲು ಹಣ್ಣ ಎಂಬಂತೆ ಐತಮ್ಮ. ಅಪ್ಪಾಜಿ, ನಮಗಿಬ್ಬರಿಗೂ ಆಶೀರ್ವಾದ ಮಾಡಿ. ನಿಮ್ಮ ಬಾಳು ಬಂಗಾರವಾಗಲಿ ಅಮ್ಮ. ಮಗಳೇ ಯಶೋದ, ನಿನ್ನ ತವರ ಮನೆ ಒಡವೆ ವಸ್ತ್ರಗಳನ್ನು ತೆಗೆದುಕೊಳ್ಳಮ್ಮ. ಶ್ರೀಧರ್, ಈ ಉಂಗುರವನ್ನು ನೀ ತೆಗೆದುಕೊಳ್ಳಪ್ಪ. ಶ್ರೀಧರ್, ನೀನೊಬ್ಬ ಈ ಸಮಾಜದ ವಿಧವೆಂಬುವ ಕಟ್ಟಪ್ಪನೆ ಕಳೆದು ಹಾಕಿ ಒಬ್ಬ ವಿಧವೆಗೆ ತಾಳಿ ಭಾಗ್ಯ ಕೊಟ್ಟ ಮಹಾನ್ ನಾಯಕನಪ್ಪ ನೀನು. ನಿಮ್ಮ ಯಶೋದ, ಟೈಮ್ ಭಾಳ ಆಯ್ತು, ಮನೆ ಕಡೆ ಹೋಗೋದು ನಡಿ. ಅಪ್ಪಾಜಿ, ನೀವು ಕಾಶಿ ಯಾತ್ರೆ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಪ್ರೇಮ ಗೀತೆಯ ಯಾವ ಕವಿಯೋ ಬರೆಯಲಾರ ಒಲವಿನಿಂದ ಕನ್ನೋಟದಿಂದ ಹೃದಯದ
ಸನ್ಮಾನ ಮಾಡ್ತಿದ್ದಾರೆ. ನಾಟಕ ಪ್ರೇಮಿಗಳು ತಾಜ್ಪುರದಿಂದ ಬಂದಿದ್ದಾರೆ. ಅವರು ಕೂಡ ಶ್ರೀಶೈಲ್ ಸಲ್ಗರ್ ಅವರಿಗೆ ಸನ್ಮಾನ ಮಾಡಲಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತ ಹಾಗೂ ಜೀವದ ಗೆಳೆಯ ನಾನಾ ಸಾಬ್ ಅಂಬ್ಲಿಯವರು ನನ್ನ ಚಿಕ್ಕ ಕಲೆಯನ್ನು ಕಂಡು 2,000 ರೂಪಾಯಿ ಹಾಗೂ ಸನ್ಮಾನ ಮಾಡಿದರು. ಅವ್ರಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಅದರಂತೆ ನನ್ನ ಆತ್ಮೀಯ ಸ್ನೇಹಿತ ಸಂಜು ಬಾಳು ಪವಾರ್ ಇವರಾದರೂ 1,000 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೂ ನಾನು ಸದಾ ಚಿರಋಣಿಯಾಗಿರ್ತೇನೆ. ನಾವು ಈ ಕಲಬೆಳಗಿಯಲ್ಲಿ ನಾಟಕ ಮಾಡೋದ್ರಿಂದ ಏನು ಲಾಭಪ್ಪ ಅಂದ್ರೆ ಒಬ್ಬನ ಕವಿಯನ್ನು ನಾವು ಕಲಬೆಳಗಿ ಗ್ರಾಮದಲ್ಲಿ ತಯಾರು ಮಾಡಿದಂಗಾತು. ಮತ್ತು ಎಷ್ಟೋ ಯುವಕರಿಗೆ ಕಲೆಯನ್ನು ಹೆಂಗೆ ಮಾಡ್ಬೇಕನ್ನೋ ತೋರಿಸ್ಕೊಟ್ಟಂಗಾತು. 20 ವರ್ಷದ ಅನುಭವದೊಳಗೆ ಇದೊಂದು ದೊಡ್ಡ ಸಾಹಸ ಅಂತ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕುಡುಕ ಕತ್ತರಿಸಿದ ಕರಳು ಬಹಳ ಅತಿ ಸುಂದರವಾಗಿ ಅಭಿನಯಿಸಿದ್ದಾರೆ ನನ್ನ ಕಲಾ ಬಳಗದವರು. ಅವರಿಗೂ ನಾ ಯಾವತ್ತೂ ಸದಾ ಚಿರಋಣಿಯಾಗಿರ್ತೇನೆ. ಭಾಳ ಅತಿ ಸುಂದರವಾಗಿ ಅಭಿನಯಿಸಿದ್ದಾರೆ. ಅಲ್ಲಿ ಆ ನಾಟಕ ನೋಡಿ ಇವ ನಮ್ಮ ಅಣ್ಣಗಳು ಹೇಳ್ರಿ, ಅದೇ ಸ್ಟೇಜ್ ಮೇಲೆ 10 ಜನ ನಾ ಇನ್ನು ಮೇಲೆ ದಾರು ಕುಡಿದಿಲ್ಲಪ್ಪ ಅಂತೇಳಿ ಪ್ರತಿಜ್ಞೆ ಮಾಡ್ಯಾರತ್ತ. ಅದು ಒಂದು ನಾ ಬರ್ದಿದ್ದ ನನಗೆ ಸ್ವಾರ್ಥ ಕನಿಸ್ತ. ಯಾಕಂದ್ರೆ ನನ್ನಿಂದ 10 ಮಂದಿರ ಕುಡಿದು ಬಿಡ್ತಾನಂದ್ರಲ್ಲ, ಅದಕ್ಕೆ ಅಷ್ಟು ಸಂತೋಷ ಆಯಿತು. ಅದಕ್ಕೆ ಇನ್ನೊಮ್ಮೆ ನನ್ನ ಗ್ರಾಮದ ಎಲ್ಲ ಯುವಕರಿಗೆ ಇನ್ನೊಮ್ಮೆ ನಾ ಕೈ ಮುಗಿದು ಹೇಳ್ತೇನೆ, ಸಣ್ಣ ವಯಸ್ಸಿನಾಗ ಕುಡಿಬೇಡ್ರಿ, ಒಟ್ಟ ಕುಡಿಬೇಡ್ರಿ. ಇದನ್ನ ನಮ್ಮ ಮಾಲಕರು ರಾಜುಗೌಡ ಪಾಟೀಲ್ ಅವರು ಪ್ರತಿಯೊಂದು ಫಂಕ್ಷನ್ದಾಗ ಸಹಿತ ಹೇಳ್ತಾರೆ ಅವರು. ಅದಕ್ಕೆ ಇನ್ನೊಮ್ಮೆ ಯಾರು ಕುಡಿಬೇಡ್ರಪ್ಪ ಅಂತೇಳಿ ನನ್ನ ಮಾತು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಇನ್ನೋರ್ವ ತಂಡ ನಾಟಕ ತಂಡ ತಾಜ್ಪುರದವರು ಸನ್ಮಾನ ಮಾಡಿದ್ದಾರೆ. ಆಮೇಲೆ ನನ್ನ ನೆರೆಹಳ್ಳಿ ಕುಮಟೆ ಗ್ರಾಮದ ವೇದಮೂರ್ತಿ ಕಲೆಗಾರ ಒಂದು ವಿಷಯ ಹೇಳಿದರು, ಕಲೆಯಾಗಿ ಉಳಿಯಬೇಕು, ವಿನಾ ಕೊಲೆಯಾಗಿ ಹೋಗಬಾರದು. ಯಾರ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಇಂಥ ಕಲೆ ಯಾವತ್ತೂ ಮುಂದೆ ಪ್ರೋತ್ಸಾಹ ಕೊಡ್ಕೊತ ಹೋಗಲಿ ಅಂತ ಖಾಜಾನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬಯಸುತ್ತೇನೆ. ಈ ಖಾಜಾ ಮನ್ನಾವಲಿಯ ದರ್ಗಾ ದೇವಸ್ಥಾನ ನಿರ್ಮಾಣ ನಾನು ಮಾಡಿದ್ದೀನಿ ಅಂತ ಹೇಳಿದಿರಲ್ಲ, ಅದು ನಾನು ಮಾಡಿಲ್ಲ. ಎಲ್ಲ ಭಕ್ತರು, ಕಲಬೆಳಗಿ ಗ್ರಾಮದ ರೈತರು ಎಲ್ಲರೂ ನೀವು ಮಾಡಿದ್ದಂತ ಹೇಳಿ ನಾನು ಧನ್ಯವಾದವನ್ನು ಹೇಳ್ತೇನೆ. ನನ್ನ ಹೆಸರನ್ನು ಯಾವುದೇ ಕಾರಣದಲ್ಲಿ ಯಾವುದೇ ಇದರಲ್ಲಿ ನಾನು ಮಾಡಿದ್ದೀನಂತ ಇನ್ನೊಮ್ಮೆ ನನ್ನ ಹೆಸರನ್ನು ಬಯಸದೆ ಖಾಜಾನ ಹೆಸರನ್ನು ಬಯಸುತ್ತಾ ಇರ್ರಿ ಅಂತ ನಾನು ಬಯಸುತ್ತೇನೆ. ತಾಜ್ಪುರದವರು ಮಹೇಶ್ ಅಣ್ಣ ಬಗೆವಾಡಿ ಇವರಾದ್ರು ಶ್ರೀಧರನ್ ಪಾತ್ರ ಅಂದರೆ ಕುಡುಕನ ಪಾತ್ರ ಅಲ್ಲಿ ಅವರು ಮಾಡಿದರು. ಅದೇ ಪಾತ್ರ ನಮ್ಮ ಕಲಬೆಳಗಿ ಶಿವಾನಂದ್ ಪೀರ್ ಶೆಟ್ಟಿ ಅವರು ಮಾಡಿದ್ರು ಕುಡುಕನ ಪಾತ್ರ. ಅದೇ ಆ ಶಿವಾನಂದ್ಗೆ 101 ರೂಪಾಯಿ ಕೊಟ್ಟಿದ್ದಾರೆ. ಅವ್ರ ಪರವಾಗಿ ನಾನಾ ಸ್ವೀಕಾರ ಮಾಡಿಸ್ತೇನೆ. ಟೈಮ್ದ ಅಭಾವ ಐತಿ, ಅದಕ್ಕೆ ಧನ್ಯವಾದಗಳು. ದಯವಿಟ್ಟು ಯುವಕರೆಲ್ಲ ತಳಗಿಳ್ರಿ, ಪಾತ್ರಧಾರಿಗಳು ಬರಾಕ್ ತೊಂದರೆ ಆಗತ್ತದ. ಬರ್ತೀನೋ ಇಲ್ವೋ, ಹೆಂಗ್ ಬತ್ತಿಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮ ಭವ್ಯವಾದ ಕೋಟೆ, ಭದ್ರವಾದ ಕೋಟೆ, ಇದು ಈ ಪ್ರಜ್ವಲನ ಕೋಟೆ. ದುಡ್ಡು ಮಾಡಬೇಕು. ದುಡ್ಡಿದ್ದವಂದ ಈ ದುನಿಯಾ ಐತೆ. ಅದು ಹೆಂಗಾರ ಬರಲಿ, ಯಾವ ರೂಪನಾಗಾದ್ರೂ ಬರಲಿ, ದುಡ್ಡು ಮಾಡಬೇಕು, ಶ್ರೀಮಂತನಾಗಬೇಕು. ನಾವು ಸಿಗರೆಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇತಿರಿ, ಸಾಯ್ತಿರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಗುಟ್ಕಾ ತಂಬಾಕಿನ ಫ್ಯಾಕ್ಟ್ರಿಗಳನ್ನ ಕಟ್ತೀವಿ, ನೀವು ತಿಂತೀರಿ, ಸಾಯ್ತಿರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಹಾದಿ ಬೀದಿಗೊಂದು ವೈನ್ ಶಾಪ್ಗಳನ್ನು ತೆಗಿತೀವಿ, ನೀವು ಕುಡಿತೀರಿ, ಕುಡಿದು ಕೊನೆಗೆ ಒಂದಿನ
ಗಟ್ಟದಾಗ ಬಿದ್ದು ಸತ್ತು ಹೋಗ್ತೀರಿ. ಆದ್ರ ಈ ದೇಶದ ಬೆನ್ನೆಲುಬು ಎಂತೆನಿಸಿಕೊಂಡ ರೈತ ತಾನು ಕಷ್ಟಪಟ್ಟು ಬೆಳೆದ ಬೆಳೆನ ಇಡೀ ದೇಶಕ್ಕೆ ಹಂಚಿದ್ರು. ರೈತ ಮಾತ್ರ ಶ್ರೀಮಂತ ಆಗಕ್ಕಿಲ್ಲ. ಯಾಕೆ ಗೊತ್ತೇನ್ರಿ? ಯಾಕಂದ್ರ ರೈತ ಬೆಳೆದ ಬೆಳೆಗೆ ಸರಿಯಾದ ನಿರ್ಧಾರ ಬೆಲೆ ಕೊಡುವುದಿಲ್ಲ ಈ ಸರ್ಕಾರ. ಚಂದ್ರೇಗೌಡ, ಆಕಾಶದಂಗಳದಲ್ಲಿ ಮಿನುಗುವ ನಕ್ಷತ್ರಗಳ ಮಧ್ಯೆ ನೀನೊಬ್ಬನೇ ಶ್ರೀರಾಮಚಂದ್ರನೆಂದು ಸ್ವಕ್ಕಿನಿಂದ ಬೆರೆತಿರುವೆಯ ಮಗನೇ. ಇಂದು ನಾನು ನಿನ್ನ ಸೋದರಳಿಯನಾಗಿ ನಿನ್ನ ಮನೆಯಲ್ಲಿ ಕಾಲಿಟ್ಟಿರುವೆ ಎಂದ ಮೇಲೆ ಇನ್ನು ಮೇಲೆ ನೋಡು ಈ ಪ್ರಜ್ವಲಿಸುವ ಪ್ರತಿಕರಣಗಳನ್ನ. ಲೇ ಚಂದ್ರಗೌಡ, ನಿನ್ನ ಪ್ರತಿಯೊಂದು ಕಾರ್ಯದಲ್ಲಿ ಶಾಮಿಲಾಗಿ ಅವುಗಳನ್ನು ಎಳಿ ಎಳೆಯಾಗಿ ಬಿಚ್ಚಿ ನಿನಗೊಂದು ಗತಿ ಹಚ್ಚಿ ಬೇಲೂರಿನ ಶಿಲಾಬಾಲಿಕೆ ಅಂತಿರುವ ನಿನ್ನ ಮಗಳು ಭಾಗೀರಥಿ ನಿನ್ನ ಪ್ರೇಮದ ಅಂಬರಕ್ಕೆ ಚುಂಬಿಸುವ ಚಂದಿರನಾಗಿ ಇಂದ್ರನ ಸಭಾಂಗಣದಂತೆ ನಿನ್ನ ಮನೆಯ ಮುಂದೆ ಹಂದಿರ ಹಾಕಿ ನಿನ್ನ ಕುತ್ತಿಗೆಗೆ 3 ಗಂಟು ಹಾಕಿ ನಿನ್ನ ತಂದೆಯ ಸರ್ವಾಸ್ತಿಗೆ ನಾನು ಒಡೆಯನಾಗದೇವಾದ್ರೆ ನನ್ನ ಹೆಸರು ಪ್ರಚಂಡ 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 ಪ್ರಜ್ವಲನೇ ಅಲ್ಲ. ಕಳ್ಳನ ಪೌಣ್ಯರ ಎಲ್ಲ ನೆನಪೈತಿ ಕಳ್ಳನ ಪೌಣ್ಯರ ಬೆಳಗ ತೋರಿಸಿದೆ ಮುಂದ ಬಂದ ನೀವ ಮಾಡುವಾಗ ನಮಸ್ಕಾರ. ಬೆಳಗ ತೋರಿಸಿದೆ ಮುಂದ ಬಂದ ನೀವ ಮಾಡುವಾಗ ನಮಸ್ಕಾರ. ಸಾಲ ಕೇಳಿದರ 500 ಕೊಡಲಿಲ್ಲ 200 ಸಾಹುಕಾರ. ನಾನ್ಯಾರೆಂಬುದು ನಿಮಗೂ ಗೊತ್ತಿಲ್ಲ, ಈ ಕತೆ ಬರೆದ ಕವಿಗೂ ಗೊತ್ತಿಲ್ಲ. ನಾನ್ಯಾರೆಂಬುದು ಮುಂದೆ ಗೊತ್ತಾಗುತ್ತದೆ. ಏ ಬೋಸುಟಿಕೆ ಏನ್ ಹೊಡತಿ? ನನಗೆ ಡ್ರೆಸ್ ಇಲ್ಲ, ಹಾಕೊಂಡ್ ಬಂದಿಲ್ಲ ಕೊಂಡು. ಅಲ್ರಿ ಮಗ, ಹಾಶ್ ಪಾತ್ರ ಮಾಡ್ತೀವಿ ಕಳ್ಸಂದ್ರ ಕಳನಾಯಕನ್ ಡ್ರೆಸ್ ಹಾಕೊಂಡ್ ಡೈಲಾಗ್ ಹೊಡಿತಾನ. ಇಲ್ಲಿ ಹಾಶ್ ಪಾತ್ರ ಮಾಡ. ಅದ ನಾ ಹೇಳಿನಲ್ಲ, ನಾ ಯಾರಂಬುದು ನಿಮಗೂ ಗೊತ್ತಿಲ್ಲತ್ತ. ಹಂಗಾದ್ರೆ ಶುರು ಮಾಡೋಣ. ನಮ್ಮದ ತಾಪದಾಗ ಇರ್ಬೇಕಂತ ಗ್ಯಾಪದಾಗ ಸೇಪಾಗಿ